ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನನ್ನ ಕಿಚನಲ್ಲಿ ನಾನು ಮಸೊಪ್ಪು ತೋರಿಸ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸೇರಿಸ್ಕೊಂಡು ಮಸೊಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನ ತಮಿಳಲ್ಲಿ ಕೀರೆ ಕಡೆಯಲ್ಲ ಅಂತಾರೆ, ತೆಲುಗುನಲ್ಲಿ ಮಿರುಮ್ ಸಾರು ಅಂತಾರೆ, ನಾವು ಕನ್ನಡದಲ್ಲಿ ಮಸೊಪ್ಪು ಅಂತೀವಿ. ನೋಡಿ, ನಾನು ಒಂದು ದೊಡ್ಡ ಬೌಲಲ್ಲಿ ಅವರೆಕಾಳು ತಗೊಂಡಿದ್ದೀನಿ. ಫ್ರೆಶ್ ಆಗಿರೋ ಅವರೆಕಾಳು ತಗೊಂಡ್ರೆ ಚೆನ್ನಾಗಿರುತ್ತೆ. ತಗೊಂಡಿದ್ದೀನಿ. ಮತ್ತೆ ಒಂದು ಇಡೀ ಹೆಸರು ಬೇಳೆ ಸೇರಿಸ್ಕೊಂಡಿದ್ದೀನಿ, ಇಲ್ಲ ತೊಗರಿ ಬೇಳೆ, ಯಾವ್ದಾದ್ರು ಒಂದು ಬೇಳೆ ಸೇರಿಸ್ಕೋಬೇಕು. ಇದಕ್ಕೆ ಟೇಸ್ಟ್ ಆಗಿರುತ್ತೆ. ಇಲ್ಲ ಅವರೇ ಬೇಳೆ ಸಿಕ್ಕಿದ್ರು ಚೆನ್ನಾಗಿರುತ್ತೆ. ಒಣಗಿದ ಅವರೇ ಬೇಳೆ ಇರುತ್ತಲ್ವಾ, ಅದನ್ನು ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಒಂದು ಅರ್ಧ ಲೀಟರ್ ನೀರು ತಗೊಂಡಿದ್ದೀನಿ. ನೀರು ತಗೊಂಡು ಅದರಲ್ಲಿ ಇದನ್ನೆಲ್ಲ ಸೇರಿಸ್ಕೊಂಡು ಇವತ್ತು ನಾನು 4 ಟೈಪ್ ಸೊಪ್ಪು ತಗೊಂಡಿದ್ದೀನಿ. ಚಕೋತ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು. ಸಬ್ಸಿಗೆ ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಳ್ಳಿ, ಚೆನ್ನಾಗಿರುತ್ತೆ ಮಸೊಪ್ಪಿಗೆ. ನೋಡಿ, ಇಷ್ಟು ಸೊಪ್ಪನ್ನು ನೀಟಾಗಿ ಎಲ್ಲ ಬಿಡಿಸ್ಬಿಟ್ಟು, ತುಂಬಾ ಕಡ್ಡಿ ಇರಬೇಕು. ಬಲ್ತಿದ್ರೆ ತೆಗೆದ್ಬಿಡಿ, ಎಳಸಾಗಿದ್ರೆ ಕಡ್ಡಿ ಇತ್ತವನೇ ಅದನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಲ್ಲರೂ ತೊಳೆದು ನೀಟಾಗಿ ಇದು ಮಾಡಿ ಎಲ್ಲ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೊಪ್ಪನ್ನ ಏನ್ ಮಾಡ್ಬೇಕು, ಇವಾಗ ನಾವು ಕುಕ್ಕರ್ ಇಟ್ಕೊಂಡಿದೀವಲ್ವಾ, ಆ ಬೇಳೆ ಅವರೆಕಾಳು ಮೇಲೆ ಇದನ್ನ ತುಂಬಬೇಕು. ಈ ಸೊಪ್ಪನ್ನ ತುಂಬಬೇಕು. ಇದು ನಮ್ಮ ಅಮ್ಮ ಮಾಡ್ತಾ ಇದ್ರು ಈ ತರ, ಅದೇ ತರನೇ ನಾನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಸೊಪ್ಪನ್ನ ಇದ್ರ ಮೇಲೆ, ಅವಾಗಂದ್ರೆ ಪಾತ್ರೆನಲ್ಲಿ ಮಾಡ್ತಾ ಇದ್ರು, ನಾವ್ ಇವಾಗ ಕುಕ್ಕರ್ ಅಲ್ಲಿ ಮಾಡ್ತೀವಿ, ಅಷ್ಟೇನೆ ವ್ಯತ್ಯಾಸ. ನೋಡಿ, ಇವಾಗ ಇದ್ರ ಮೇಲೆ ತುಂಬಬೇಕು. ನಾನೆಲ್ಲ ಸೊಪ್ಪನ್ನ ಹಾಕಿ ಫಿಲ್ ಮಾಡ್ತಾ ಇದ್ದೀನಿ. ಫಿಲ್ ಮಾಡ್ಬಿಟ್ಟು ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ಹಾಗೆ ಹಾಕ್ತೇನೆ, ತೋರಿಸ್ತೀನಿ. ನೋಡಿ, ಇದಕ್ಕೆ ಒಂದು ಟೊಮೆಟೊ ತಗೊಂಡಿದ್ದೀನಿ. ಟೊಮೆಟೊನ ಸೆಂಟ್ರಲ್ಲಿ ಇಡ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ. ಮತ್ತೆ ಒಂದು 4 ಗ್ರೀನ್ ಚಿಲ್ಲೀಸ್ ತಗೊಂಡಿದ್ದೀನಿ. ಸ್ವಲ್ಪ ಮೆಣಸು ತಗೊಂಡಿದ್ದೀನಿ. ಮೆಣಸು ಮತ್ತೆ ಸ್ವಲ್ಪ ಜೀರಿಗೆ, ಟೇಸ್ಟ್ ಆಗಿರುತ್ತೆ ಮಸೊಪ್ಪು. ಮತ್ತೆ ಸ್ವಲ್ಪ ಬೆಳ್ಳುಳ್ಳಿನ ಆಮೇಲೆ ರುಬ್ಬುವಾಗ್ಲೂ ಸೇರಿಸ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿನ ಅದ್ರಲ್ಲಿ ಸೆಂಟ್ರಲ್ಲಿ ಇಡಬೇಕು. ಮತ್ತೆ ಒಂದು ಅರ್ಧ ಸ್ಪೂನು ಸಾಂಬಾರ್ ಪೌಡ್ರು. ಇದೇ ನಮ್ಮ ಅಮ್ಮ ಮಾಡ್ತಾ ಇದ್ರು. ಟೇಸ್ಟ್ ಗ್ರೀನ್ ಚಿಲ್ಲೀಸ್ನು ಮತ್ತೆ ಸಾಂಬಾರ್ ಪೌಡರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಸೊಪ್ಪಿಗೆ. ಹಾಕ್ಬಿಟ್ಟು 1 ಸ್ಪೂನು ಆಯಿಲ್ನ ಅದ್ರ ಮೇಲೆ ಬಿಡಬೇಕು. ಸಾಂಬಾರ್ ಪೌಡರ್ ಇದೆಲ್ಲ ಮಿಕ್ಸ್ ಇಟ್ಟಿದ್ವಲ್ವಾ, ನೋಡಿ, ನಾವು ಸಾಲ್ಟ್ ಏನು ಹಾಕೋದ್ ಬೇಡ, ಆಯಿಲ್ ಮಾತ್ರ ಅದ್ರ ಮೇಲೆ ಬಿಟ್ಬಿಟ್ಟು ಸೊಪ್ಪನ್ನೆಲ್ಲ ಅದ್ರ ಮೇಲೆ ಮುಚ್ಚಬೇಕು. ಸೊಪ್ಪನ್ನ ಅದ್ರ ಮೇಲೆ ಮುಚ್ಚಿಬಿಡ್ಬೇಕು. ಆ ಗಮ್ ಅನ್ನೋದೆಲ್ಲ ಬಂದು ಆ ಸೊಪ್ಪಲ್ಲೇ ಸೇರ್ಕೊಂಡಿರುತ್ತೆ ಒಳಗಡೆ. ಸಾಂಬಾರ್ ಪೌಡ್ರು, ಬೆಳ್ಳುಳ್ಳಿ ಇದೆಲ್ಲ ಹಬೆನಲ್ಲಿ ಬೇಯ್ತಲ್ಲ. ನೋಡಿ, ಇವಾಗ ಲಿಡ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಕ್ಲೋಸ್ ಮಾಡ್ಬಿಟ್ಟು 1 ವಿಷಲ್ಲು ಇಲ್ಲ 2 ವಿಷಲ್ಲು ಅಷ್ಟೇ. 1 ವಿಷಲ್ ಬಂದ್ರೂ ಸಾಕೆ. ಸ್ವಲ್ಪ ಅವರೆಕಾಳೇನಾದ್ರು ಸ್ವಲ್ಪ ಬೇಯಬೇಕು, ಗಟ್ಟಿ ಇದೆ ಅಂದ್ರೆ. ಹೆಸರು ಬೇಳೆಗೆಲ್ಲ 1 ವಿಷಲ್ ಸಾಕು. 1 ವಿಷಲ್ ಬಂದ್ರು ಸಾಕು, ಇಲ್ಲ 2 ವಿಷಲ್ ಬಂದ್ರು ಆಯ್ತು. ನೋಡಿ, ಇವಾಗ ವಿಷಲ್ ಬಂದಿದ್ದಾಯ್ತು, ಬರ್ತಾ ಇದೆ. ನೋಡಿ, 1 ವಿಷಲ್ಲು ಬಂದಿದೆ ಆಲ್ರೆಡಿ. 1 ವಿಷಲ್ ಬಂದ್ಮೇಲೆ ಏನ್ ಮಾಡ್ಬೇಕಂದ್ರೆ, ನಾವು ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ನೋಡಿ, ವಿಷಲ್ ಬಂದಿದ್ದಾಯ್ತು. ಇವಾಗ ಪ್ರೆಷರ್ ಎಲ್ಲ ರಿಲೀಸ್ ಆದ್ಮೇಲೆ ನೋಡ್ಬಿಟ್ಟು ನಾನು ಇವಾಗ ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಬೆಂದಿರುತ್ತೆ. ಇವಾಗ್ಲೇ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ನೋಡಿ, ಇವಾಗ ಮೇಲ್ಗಡೆ ಇರೋ ಸೊಪ್ಪು ನಾವು ಇಟ್ಟಿದ್ವಲ್ವ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು ಇದೆಲ್ಲ ಹಂಗೆ ಮೇಲೆ ಎತ್ಕೊಂಡು ಸ್ಟ್ರೈನ್ ಮಾಡ್ಕೋಬೇಕು. ನೋಡಿ, ಒಂದು ಬಸ್ಕೋಬೇಕು ಅದ್ರಲ್ಲಿ, ಯಾಕಂದ್ರೆ ಇದು ಬಿಸಿ ಇರುತ್ತಲ್ವಾ, ಆರಿದ್ರೇನೆ ನಾವು ಜಾರ್ಗೆ ಹಾಕಿ ರುಬ್ಬಕ್ಕಾಗೋದು. ನೋಡಿ, ತೆಗ್ದು ಇಟ್ಕೊಂತಾ ಇದ್ದೀನಿ ಎಲ್ಲಾನು. ಇದನ್ನ ಸ್ವಲ್ಪ ಆರಿಸ್ಕೋಬೇಕು. ನೋಡಿ, ಎಲ್ಲಾನು ನೀಟಾಗಿ ಎತ್ಕೊಂಡ್ಬಿಡೋಣ. ಅವರೆಕಾಳು ಮತ್ತೆ ಹೆಸರು ಬೇಳೆ ಚೆನ್ನಾಗಿ ಬಂದಿರುತ್ತೆ, ಅದು ಹಂಗೆ ಕೆಳಗಡೆನೆ ಇರ್ಲಿ. ಮಸೊಪ್ಪು ಎಲ್ಲ ರುಬ್ಬಿಟ್ಟು ಮಿಕ್ಸ್ ಮಾಡುವಾಗ ಅದನ್ನು ಎಲ್ಲ ಚೆನ್ನಾಗಿ ರುಬ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಈ ತರ ಮಾಡಿದ್ರೆ ಚೆನ್ನಾಗಿರೋದು. ನೋಡಿ, ಇದೆಲ್ಲ ತುಂಬಾ ಟೊಮೆಟೊನು ಜಾಸ್ತಿ ಹಾಕ್ಬಾರ್ದು, 1 ಟೊಮೆಟೊ ಹಾಕಿದ್ರೆ ಸಾಕು ನೀವು. ನೋಡಿ, ಇದರಲ್ಲಿ ಬೇಳೆನು ಮತ್ತೆ ತೊಗರಿ ಬೇಳೆ ಆದ್ರೂ ಸರಿನೇ. ನೋಡಿ, ಇಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಏನ್ ಮಾಡ್ಬೇಕಂದ್ರೆ, ತೆಂಗಿನಕಾಯಿ ಒಂದು ಚಿಕ್ಕಗಳು ತುರಿದಿಟ್ಕೊಂಡಿದ್ದೀನಿ ನಾನು. ಅದನ್ನ ಇವಾಗ ನಾವು ಜಾರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಇದು ಆರ್ಬೇಕು. ಈ ಸೊಪ್ಪು 4 ತರದ ಸೊಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲ ಇದೆ. ನೋಡಿ, ಚಿಕ್ಕ ಪ್ಲೇಟ್ ಆಗಿರೋದ್ರಿಂದ ನಿಮ್ಗೆ ಜಾಸ್ತಿ ಕಾಣ್ತಾ ಇದೆ. ಅರ್ಧ ಒಳ್ಳೆ ತೆಂಗಿನಕಾಯಿ, ಮೀಡಿಯಂ ಸೈಜ್. ನೋಡಿ, ಇವಾಗ ನಾನು ಒಂದು ಜಾರ್ ತಗೊಂಡು, ಈಗ ಇದ್ರಲ್ಲಿ ಮೆಣಸಿನಕಾಯಿ ಇದೆ ಅಲ್ವಾ, ನಾವು ಸೊಪ್ಪು ಬೇಯಿಸಿರೋದ್ರಲ್ಲಿ ಆ ಮೆಣಸಿನಕಾಯಿ 4-5 ಹಾಕಿದೀವಲ್ವಾ, ಅದನ್ನು ಇದಕ್ಕೆ ಎತ್ಕೋಬೇಕು, ರುಬ್ಬುವಾಗ ಸೇರಿಸ್ಕೋಬೇಕು. ಆಲ್ರೆಡಿ ಮೆಣಸು ಅದ್ರಲ್ಲಿ ಸೇರಿಸ್ಬಿಟ್ಟಿದೀವಿ. ಮೆಣಸು ಇವಾಗ ರುಬ್ಬುವಾಗ ಸೊಪ್ಪು ಜೊತೆ ಇರುತ್ತೆ, ಅದು ನೈಸ್ ಆಗ್ಬಿಡುತ್ತೆ, ಸಾಫ್ಟ್ ಆಗಿರುತ್ತಲ್ವಾ. ನೋಡಿ, ಇವಾಗ ಜಾರಲ್ಲಿ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಒಂದು 15-20 ಎಸಳು, ತುಂಬಾ ಚೆನ್ನಾಗಿರುತ್ತೆ ಸಾರು ಟೇಸ್ಟಿಯಾಗಿ. ತೆಂಗಿನಕಾಯಿನ ಸ್ವಲ್ಪ ನಾನು ಮಿಗಿಸ್ಕೊಂತೀನಿ, ಲಾಸ್ಟ್ ಅಲ್ಲಿ ಸಾರು ಮೇಲೆ ಯೂಸ್ ಮಾಡ್ಕೊಂತೀನಿ. ತೆಂಗಿನಕಾಯಿ ತುಂಬಾ ಒಳ್ಳೇದು
ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಅದರಲ್ಲಿ. ನೀವು ಹಸಿಯಾಗಿ ಯೂಸ್ ಮಾಡುವಾಗ ತುಂಬ ಬೆನಿಫಿಟ್ ಇದೆ. ನೀವು ಯೂಸ್ ಮಾಡಿ. ಕಾಯಿ ಹಾಲು ಮಾಡ್ತೀವಲ್ವ ನಾವು, ತೆಂಗಿನಕಾಯಿ ರುಬ್ಬಿಟ್ಟು ಹಾಲು ಮಾಡಿಕೊಂಡು ಕುಡಿದ್ರೂ ತುಂಬ ಒಳ್ಳೆಯದು. ನೋಡಿ ಅದೇ ನೀರು ಯೂಸ್ ಮಾಡ್ಕೊಳ್ಳಿ. ನೀವು ಬೇರೆ ನೀರು ಯೂಸ್ ಮಾಡುವಾಗ ಮರ್ತ್ಬಿಟ್ಟಿರ ಈ ನೀರನ್ನ ಮಾತ್ರ ವೇಸ್ಟ್ ಮಾಡಬೇಡಿ. ನೋಡಿ ನಾನು ತುಪ್ಪ ಕಾಯಿಸಿದ್ದೆ. ಆ ತುಪ್ಪ ಕಾಯಿಸಿದ್ದು ಇದು ಯಾವಾಗಲೂ ಇದರಲ್ಲೇ ನಾನು ಕಾಯಿಸೋದು, ದಪ್ಪ ತಲೆ ಇದೆ ಅಲ್ವಾ, ಅದರಿಂದ ಅದರಲ್ಲೇ ರೈಸ್ ಮಾಡಿಬಿಡ್ತೀನಿ. ತುಪ್ಪ ರೈಸ್ ಥರ ಇರುತ್ತೆ ಇದು. ಇದನ್ನ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ನೋಡಿ ನೀಟಾಗಿ ಆಗಿದೆ. 1 ಗ್ಲಾಸ್ ರೈಸ್ ನಾನು ಮಾಡಿರೋದು. ನಾನು ಹಾಟ್ ಪ್ಯಾಕೆಟ್ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮಸೊಪ್ಪಿಗೆ ಬಂದು ಈ ತುಪ್ಪ ಕಾಯಿಸಿರೋದ್ರಿಂದ ಮೆಂತ್ಯ ಇರುತ್ತೆ, ಬೆಳ್ಳುಳ್ಳಿ ಇರುತ್ತೆ, ಲವಂಗ ಇರುತ್ತೆ, ಏಲಕ್ಕಿ ಇರುತ್ತೆ. ನೀವು ವೇಸ್ಟ್ ಮಾಡಬೇಡಿ. ಕಾಯಿಸೋ ಪಾತ್ರೆನಲ್ಲೇ ರೈಸ್ ಮಾಡಿಬಿಡಿ. ನಮ್ಮಮ್ಮ ಪಾತ್ರೆನಲ್ಲಿ ಕಾಯಿಸ್ತಾ ಇದ್ರು, ಪಾತ್ರೆನಲ್ಲೇ ರೈಸ್ ಮಾಡ್ತಾ ಇದ್ರು. ಎಷ್ಟು ನೀರು ಬೇಕೋ ಅಷ್ಟು ಕರೆಕ್ಟಾಗಿ ನೀರು ಹಾಕ್ಬಿಟ್ಟು ರೈಸ್ ಮಾಡಿಬಿಡ್ತಾ ಇದ್ರು. ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಸೊಪ್ಪನ್ನೆಲ್ಲ ನಾನು ಜಾರ್ಗೆ ಹಾಕೊಂಡಿದ್ದೀನಿ. ಜಾರ್ಗೆ ಹಾಕೊಂಡು ನಿಲ್ಲಿಸ್ಬಿಟ್ಟು ಒಂದು 5 ಸೆಕೆಂಡು, 1-2-3 ಸಾರಿ ಅಷ್ಟೇ. ತುಂಬ ನೈಸ್ ಮಾಡಿಬಿಡ್ಬಾರ್ದು, ತುಂಬ ತರಿನೂ ಇರಬಾರ್ದು. ಸ್ವಲ್ಪ ಚಟ್ನಿ, ಪುದೀನ ಚಟ್ನಿ ಸ್ವಲ್ಪ ತರಿಯಾಗಿ ಮಾಡ್ತೀವಲ್ವ, ಆ ಥರ ಇರಬೇಕು. ಈ ಥರ ಕ್ಯಾಪ್ಲೆಟ್ ಕ್ಲೋಸ್ ಮಾಡ್ಕೊಂಡು 5 ಸೆಕೆಂಡ್ 3 ಸಾರಿ. ಇವಾಗ ಇದನ್ನ ಈ ಕಾಳು ಮತ್ತೆ ಹೆಸರು ಬೇಳೆ ಇದೆ ಅಲ್ವಾ, ಅದ್ರಲ್ಲಿ ಸೇರಿಸ್ಕೋಬೇಕು. ನಾನು ಅದೇ ನೀರನ್ನ ಅದಕ್ಕೆ ಬಗ್ಗಿಸ್ಕೊತಾ ಇದ್ದೀನಿ. ಜಾರಿಗೆ ಬಗ್ಗಿಸ್ಕೊಂಡು ಫುಲ್ ಎಲ್ಲ ಇದು ಮಾಡಿಕೊಂಡು ಅದಕ್ಕೆ ಬಗ್ಗಿಸ್ತಾ ಇದ್ದೀನಿ. ನೋಡಿ ಬಗ್ಸಿದಾಯ್ತು. ಇಷ್ಟು ಸಾರು ಬಂದಿದೆ. ನಿಮಗೆ ಇನ್ನೂ ನೀರು ಬೇಕು ಅಂದರೆ, ಯಾಕಂದರೆ ಇದೇ ಅಲ್ವಾ ಎಲ್ಲ ಬೆಂದಿರುತ್ತಲ್ವ, ಈ ನೀರನ್ನ ಮಾತ್ರ ನಾವು ವೇಸ್ಟ್ ಮಾಡಬಾರ್ದು. ಇದನ್ನ ಫಸ್ಟ್ ಯೂಸ್ ಮಾಡಿಕೊಂಡು ಆಮೇಲೆ ನೀರು ಬೇಕಾದರೆ ನಾವು ನೀರು ಸೇರಿಸ್ಕೋಬಹುದು. ನೋಡಿ ಇದೇನಿಲ್ಲ, ಜಾಸ್ತಿ ಕುದಿಯೋದೇನು ಬೇಡಪ್ಪ. ನೋಡಿ ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ. ಒಂದು ಕುದಿ ಬಂದು 1 ನಿಮಿಷ ಇಲ್ಲ 2 ನಿಮಿಷ ಅಷ್ಟೇನೆ. ತೆಂಗಿನಕಾಯಿ ಏನು ಜಾಸ್ತಿ ಏನು ಬೇಯೋಂಗಿಲ್ಲ. ಗ್ರೀನ್ ಚಿಲ್ಲೀಸ್ ಎಲ್ಲ ಬೆಂದ್ಬಿಟ್ಟಿದೆ ಅಲ್ವಾ. 1-2 ನಿಮಿಷ ಅಷ್ಟೇನೆ. ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ, ಅದು 1 ನಿಮಿಷ ಇಲ್ಲ 2 ನಿಮಿಷ ಅಷ್ಟೇನೆ. ಕುದ್ಮೇಲೆ ನೀವು ಒಗ್ಗರಣೆ ಕೊಟ್ಕೊಂಡು ಇಳಿಸ್ಕೋಬಹುದು. ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಪ್ಪ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ನಾನು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳಿಂದ ಮಾಡೋದು ತೋರಿಸ್ತಾ ಇದ್ದೀನಿ. ಅವರೆಕಾಳು ರೊಟ್ಟಿನೂ ತೋರಿಸ್ತೀನಿ. ಅವರೆಕಾಳಿಂದ ಯೂಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಅದನ್ನು ತೋರಿಸ್ತೀನಿ. ನಾನು ಈ ಸೀಸನಲ್ಲೆಲ್ಲ ತೋರಿಸ್ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಕುದಿದ್ದಾಯ್ತು. ಇವಾಗ ಅದನ್ನ ಪಕ್ಕದಲ್ಲಿ ಇಟ್ಬಿಟ್ಟು ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲನ್ನು ತುಪ್ಪನೂ ಸೇರಿಸ್ಕೊತೀನಿ. ಈ ಮಸೊಪ್ಪಿಗೆ ನೀವು ನೋಡಿ ನಾನೇ ಮಾಡಿರೋದು ನಂದಿನಿ ಗೀ ತಗೊಂಡು ಅವಾಗ 15 ಡೇಸ್ಗೆ once ಮಾಡ್ತಾನೆ ಇರ್ತೀನಿ. ನ್ಯಾಚುರಲ್ ಕಲರ್ ನೋಡಿ. ನಾನು ಟರ್ಮರಿಕ್ಕು ಏನು ಹಾಕಿಲ್ಲ. 1-2 ಸ್ಪೂನ್ ತುಪ್ಪ ಮತ್ತು 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ಮಸೊಪ್ಪಿಗೆ ಬಿಸಿ ಅನ್ನದ ಜೊತೆ ಮಸೊಪ್ಪು ಹಾಕೊಂಡು ತುಪ್ಪ ಹಾಕೊಂಡು ತಿಂತಾ ಇರೋದು ಸಖತ್ತಾಗಿರುತ್ತೆ. ಇಲ್ಲ ನಿಮ್ಮ ಮನೆಯಲ್ಲಿ ಫ್ರೆಶ್ ಬೆಣ್ಣೆ ಇದ್ರೆ ಕೂಡ ಬೆಣ್ಣೆ ಹಾಕೊಂಡ್ರೆ ಅದೊಂದು ಬೇರೆ ಟೇಸ್ಟು ಸಖತ್ತಾಗಿರುತ್ತೆ. ನಾವೆಲ್ಲ ಅವಾಗ ಬೆಣ್ಣೆ ಹಾಕೊಂಡು ತಿಂತಾ ಇದ್ವಿ. ಮನೆಯಲ್ಲಿ ಯಾವಾಗಲೂ ಬೆಣ್ಣೆ ಇರ್ತಾ ಇತ್ತು. ನೋಡಿ ಇವಾಗ ಸಾಸಿವೆ ಹಾಕ್ಬಿಟ್ಟು ಅದು ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದ್ಮೇಲೆ ನಾನು ಒಂದು 4-5 ಚಿಕ್ಕ ಈರುಳ್ಳಿ, ಸಾಂಬಾರು ಈರುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಕರಿಬೇವಿನ ಸೊಪ್ಪನ್ನು ಮತ್ತು ಇಂಗುನು ಇವಾಗ ಸೇರಿಸ್ಕೊತೀನಿ. ಸ್ವಲ್ಪ ಇಂಗು ಸೇರಿಸ್ಕೋಬೇಕು ಸೊಪ್ಪು ಸಾರಿಗೆ. ಡೈಜೆಷನ್ಗೆಲ್ಲ ಇದು ಒಳ್ಳೆಯದು. ಜೀರಿಗೆ ಇರುತ್ತೆ ಮತ್ತು ಇಂಗು ಇರುತ್ತೆ. ನೋಡಿ ಇವಾಗ ಒಂದೇ ಒಂದು ರೆಡ್ ಚಿಲ್ಲೀಸ್ನ ಸ್ಲಿಟ್ ಮಾಡಿ ಹಾಕೊತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಫ್ರೆಶ್ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಇವಾಗ ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಕೊಟ್ಬಿಟ್ಟು ಸೊಪ್ಪು ಸಾರಲ್ಲಿ ಸೇರಿಸ್ಬಿಡೋಣ. ನೋಡಿ ಇವಾಗ 1-2 ಸೌಟ್ ಸಾರು ಎತ್ಬಿಟ್ಟು ಇದರಲ್ಲಿ ಕುದಿಯೋಕೆ ಹಾಕ್ತೀನಿ. ಹಾಕ್ಬಿಟ್ಟು ಆಮೇಲೆ ಅದ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ಬೌಲಲ್ಲಿ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಖತ್ತಾಗಿದೆ ನೋಡಿ. ನಾನು ಮಿಗಿಸ್ಕೊಂಡಿದ್ದೆ ಅಲ್ವಾ, ಸ್ವಲ್ಪ ತೆಂಗಿನಕಾಯಿ ತುರಿ ಇದ್ರ ಮೇಲೆ ನಾನು ಮೇಲೇನೆ ಹಾಕೊತೀನಿ. ನನಗೆ ತುಂಬ ಇಷ್ಟ ತೆಂಗಿನಕಾಯಿ ತುರಿ ಅಂದರೆ. ಇವಾಗ ನೋಡಿ ನಾನು ತೆಂಗಿನಕಾಯಿ ತುರಿನ ಇದ್ರ ಮೇಲೆ ಸ್ವಲ್ಪ ಸೇರಿಸ್ಕೊತೀನಿ ಹಸಿಯಾಗೇನೆ. ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿನ ಯೂಸ್ ಮಾಡಿ ನೀವು ಹಸಿಯಾಗಿನೇ ಚಟ್ನಿ ತಿಂದರೂ ಏನು ಪ್ರಾಬ್ಲಮ್ ಇಲ್ಲ. ಹಸಿಯಾಗಿ ತಿಂದರೆ ಒಳ್ಳೆ ಕೊಲೆಸ್ಟ್ರಾಲ್ ಇದೆ ಇದರಲ್ಲಿ, ಗುಡ್ ಕೊಲೆಸ್ಟ್ರಾಲ್ ಇದೆ. ನೋಡಿ ನಾನು ಇವಾಗ ಸೇರಿಸ್ಕೊಂಡು ನೋಡಿ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ಬಂದಿದೆ. ನೀವು ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಪ್ಪ. ಥ್ಯಾಂಕ್ ಯು.